ಸ್ನೇಹಿತರೆ, ಗ್ರಾಮ ಪಂಚಾಯಿತಿಯ ಯಾವುದೇ ಕೆಲಸ ಇತ್ತು ಅಂತಂದ್ರೂ ಕೂಡ ಜನರಿಗಿರುವಂತ ದೊಡ್ಡ ಸಮಸ್ಯೆ ಏನಪ್ಪಾ ಅಂತಂದ್ರೆ ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಡಬೇಕು, ಪ್ರತಿದಿನ ಅಲ್ದಾಡಬೇಕು, ಡಾಕ್ಯುಮೆಂಟ್ಸ್ಗಳಿಗೋಸ್ಕರ ಒದ್ದಾಡಬೇಕು, ಯಾವುದೇ ದೂರನ್ನ ಕೊಡಬೇಕು ಅಂತಂದ್ರೂ ಕೂಡ ಅಲ್ಲಿ ತನಕ ಹೋಗ್ಬೇಕು, ನಮಗೆ ಸೊಲ್ಯೂಷನೇ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು. ಆದ್ರೆ ಸರ್ಕಾರ ಈಗ ಇದಕ್ಕೆ ಕಡಿವಾಣ ಹಾಕಿದೆ. ನೀವು ಈ ಒಂದು ನಂಬರ್ಗೆ ಜಸ್ಟ್ ಹಾಯ್ ಅಂತ ಕಳಿಸೋ ಮುಖಾಂತರ ನಿಮ್ಮ ಒಂದು ಸಮಸ್ಯೆಗೆ ದೂರನ್ನ ನೀವು ಸಲ್ಲಿಸಬಹುದು, ಸೊಲ್ಯೂಷನ್ ಅನ್ನ ಕಂಡ್ಕೋಬಹುದು, ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಸ್ಕೀಮ್ಸ್ ಗಳ ಬಗ್ಗೆ ತಿಳ್ಕೋಬಹುದು, ಅಥವಾ ಯಾವುದೇ ಒಂದು ಪ್ರಯೋಜನದ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ನೀವು ನಂಬ್ತೀರಾ? ಖಂಡಿತ ಹೌದು. ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಯಾವ್ದಪ್ಪ ಆ ನಂಬರ್, ಯಾವ ರೀತಿಯಾಗಿ ಮೆಸೇಜ್ ಮಾಡಬೇಕು, ಈ ಒಂದು ಯೋಜನೆಯನ್ನ ಯಾವ ರೀತಿಯಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇದು ತುಂಬಾ ಉಪಯುಕ್ತವಾದಂತಹ ಮಾಹಿತಿ, ಸಾಕಷ್ಟು ಜನರಿಗೆ ಇದು ಗೊತ್ತೇ ಇಲ್ಲ. ಸೊ ಹಾಗಾಗಿ ವಿಡಿಯೋವನ್ನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನಿಮ್ಮೂರಿನ ಗ್ರಾಮ ಪಂಚಾಯಿತಿಯಲ್ಲಿ ಸಿಗುವಂತ ವಿವಿಧ ಸೇವೆಗಳನ್ನ ನೀವೀಗ ವಾಟ್ಸಪ್ ಮುಖಾಂತರ ಅಂದ್ರೆ ಕರ್ನಾಟಕ ಪಂಚಮಿತ್ರ ಅನ್ನುವಂತ ಮೂಲಕ ನೀವು ಯಾವ ರೀತಿಯಾಗಿ ಇನ್ಫಾರ್ಮೇಶನ್ ಅನ್ನ ಪಡ್ಕೊಳ್ಬಹುದು, ಹೇಗ್ ದೂರನ್ನ ಸಲ್ಲಿಸಬೇಕು, ಇವೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹೊಸ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ಈಗ ಪರಿಚಯಿಸಲಾಗಿದ್ದು, ಗ್ರಾಮೀಣ ಪ್ರದೇಶದ ನಾಗರಿಕರು ಈಗ ತಮ್ಮ ಮನೆಯಲ್ಲೇ ಕೂತು ಗ್ರಾಮ ಪಂಚಾಯಿತಿ ಸೇವೆಗಳನ್ನ ವಾಟ್ಸಪ್ ಮೂಲಕ ಸುಲಭವಾಗಿ ಪಡಿಬಹುದು ಸ್ನೇಹಿತರೆ. ಹೌದು, ಪಂಚಮಿತ್ರ ಯೋಜನೆಯ ಮೂಲಕ ಸರ್ಕಾರ ಗ್ರಾಮ ಪಂಚಾಯಿತಿಯಲ್ಲಿ ಸೇವೆಗಳನ್ನ ಪಡೆಯೋದಷ್ಟೇ ಅಲ್ಲ, ಕುಂದುಕೊರತೆ ಏನೇ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ನೀವು ದೂರುಗಳನ್ನ ಕೊಡಬಹುದು, ವಾಟ್ಸಪ್ ಮುಖಾಂತರ ಅಲ್ಲಿ ದಾಖಲಿಸಬಹುದು. ಸೊ ಈ ಯೋಜನೆ ದೇಶದಲ್ಲೇ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಜಾರಿಯಾಗಿರುವಂತದ್ದು ಸ್ನೇಹಿತರೆ. ಸೊ ಗ್ರಾಮೀಣಾಭಿವೃದ್ಧಿಗೆ ಡಿಜಿಟಲ್ ಕ್ರಾಂತಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನಸಾಮಾನ್ಯರು ಕಚೇರಿಗೆ ಭೇಟಿ ನೀಡಿ ಅರ್ಜಿ ನೀಡೋದಾಗಿರ್ಬೋದು, ಮಾಹಿತಿ ಪಡೆಯೋದಾಗಿರ್ಬೋದು, ದೂರನ್ನ ಸಲ್ಲಿಸುವಂತಹ ಕಾರ್ಯಗಳಿಗೆ ಸರಳವಾಗಿ ಒಂದು ಸೊಲ್ಯೂಷನ್ ಅನ್ನ ಕೊಟ್ಟಿರುವಂತದ್ದು ಗ್ರಾಮೀಣಾಭಿವೃದ್ಧಿ ಆಗಿರ್ಬೋದು, ಪಂಚಾಯತ್ ರಾಜ್ ಇಲಾಖೆ ಪಂಚಮಿತ್ರ ಪೋರ್ಟಲ್ ಹಾಗೆ ಪಂಚಮಿತ್ರ ವಾಟ್ಸಪ್ ಚಾಟ್ ಬಾಟ್ ಸೇವೆಗಳನ್ನ ಪ್ರಾರಂಭಿಸಿರುವಂತದ್ದು ಸ್ನೇಹಿತರೆ. ಏನಿದು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಈ ಒಂದು ಸೇವೆ ಮೂಲಕ ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದಂತ ಹಲವಾರು ಸರ್ಕಾರಿ ಸೇವೆಗಳು ಇಲ್ಲಿ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಕಚೇರಿಗೆ ಹೋಗದೆ ವಾಟ್ಸಪ್ ಅಲ್ಲೇ ನೇರವಾಗಿ ಈ ಸೇವೆಗಳನ್ನ ನೀವು ಪಡಿಬಹುದು ಸ್ನೇಹಿತರೆ. ಅಥವಾ ಏನೇ ಒಂದು ದೂರನ್ನ ಕೊಡಬೇಕು ಅಂತಂದ್ರೂ ಇಲ್ಲಿ ಡೈರೆಕ್ಟ್ ಆಗಿ ನೀವು ಸಲ್ಲಿಸಬಹುದು. ಸೊ ಹಾಗಾದ್ರೆ ಮೊದಲನೇದಾಗಿ ಸೇವೆಗಳ ಪಟ್ಟಿ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಗ್ರಾಮ ಪಂಚಾಯಿತಿ ಸಂಬಂಧಿತ ಸೇವೆ ಆಗಿರ್ಬೋದು, ಕಟ್ಟಡದ ಪರವಾನಗಿ ಆಗಿರ್ಬೋದು, ಹೊಸ ನೀರು ಸಂಪರ್ಕ ಆಗಿರ್ಬೋದು, ನೀರು ಸರಬರಾಜು ದುರಸ್ತಿ ಆಗಿರ್ಬೋದು, ಬೀದಿ ದೀಪ ದುರಸ್ತಿ ಆಗಿರ್ಬೋದು, ಉದ್ದಿಮೆ ಪರವಾನಗಿ ಆಗಿರ್ಬೋದು, ನರೇಗಾ ಜಾಬ್ ಕಾರ್ಡ್ ಅರ್ಜಿಯನ್ನ ಸಲ್ಲಿಸೋದಾಗಿರ್ಬೋದು, ಕೈಗಾರಿಕೆ ಸ್ಥಾಪನೆ ಅನುಮತಿ ಆಗಿರ್ಬೋದು, ಓವರ್ ಗ್ರೌಂಡ್ ಆಗಿರ್ಬೋದು, ಭೂಗತ ಕೇಬಲ್ ಅನುಮತಿ ಆಗಿರ್ಬೋದು, ಆಮೇಲೆ ನಿರಾಕ್ಷೇಪಣಾ ಪತ್ರ ಆಗಿರ್ಬೋದು, ರಸ್ತೆ ಅಗೆತ ಅನುಮತಿ ಆಗಿರ್ಬೋದು, ನಮೂನೆ 9, 11A ಆಗಿರ್ಬೋದು, 11B ಪಡೆಯೋದು ಹೇಗೆ, ಇವೆಲ್ಲದರ ಬಗ್ಗೆ ಸೇವೆ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇತರ ಇಲಾಖೆಗಳ ಸೇವೆಗಳು ಅಂತ ಬಂದಾಗ ಉದ್ಯೋಗ ಖಾತ್ರಿ ಯೋಜನೆ ಮಾಹಿತಿ ಆಗಿರ್ಬೋದು, ಕುಡಿಯುವ ನೀರಿನ ಯೋಜನೆ ಆಗಿರ್ಬೋದು, ರಸ್ತೆ ಅಥವಾ ಸೇತುವೆ ಕಾಮಗಾರಿಗಳ ಸ್ಥಿತಿ ಆಗಿರ್ಬೋದು, ಅಂಗನವಾಡಿ ಆರೋಗ್ಯ ತಪಾಸಣೆ ಮಾಹಿತಿ ಆಗಿರ್ಬೋದು, ಮನೆ ನಿರ್ಮಾಣ ಯೋಜನೆಗಳಾಗಿರ್ಬೋದು, ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇನ್ನು ಗ್ರಾಮ ಪಂಚಾಯಿತಿಯ ಬೇರೆ ಮಾಹಿತಿ ಅಂದ್ರೆ ಸದಸ್ಯರ ವಿವರ, ಸಭೆಗಳ ನಿರ್ಣಯ ಆಗಿರ್ಬೋದು, ಆದಾಯ ವೆಚ್ಚ ಮಾಹಿತಿ ಆಗಿರ್ಬೋದು, ಸ್ವಸಹಾಯ ಗುಂಪುಗಳ ಮಾಹಿತಿ ಆಗಿರ್ಬೋದು, ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಆಗಿರ್ಬೋದು. ಅಂದ್ರೆ ನಿಮ್ಮ ಗ್ರಾಮ ಪಂಚಾಯಿತಿ ಅಂಡರ್ ಅಲ್ಲಿ ಏನೇ ಕೆಲಸಗಳಿತ್ತು ಅಂತಂದ್ರು, ಈಗ ಏನಾದ್ರೂ ಒಂದು ರಸ್ತೆ ದುರಸ್ತಿ ಆಗಿದ್ರೆ ನಾವು ಏನ್ ಮಾಡ್ಬೇಕು ಹೇಳಿ, ಗ್ರಾಮ ಪಂಚಾಯಿತಿಗೆ ಹೋಗ್ಬೇಕು, ಗ್ರಾಮ ಪಂಚಾಯಿತಿಯಲ್ಲಿ ವೇಟ್ ಮಾಡ್ಬೇಕಾಗತ್ತೆ, ಅದಕ್ಕೊಂದಷ್ಟು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ, ಅವ್ರ ಹತ್ರ ಹೋಗಿ ಇವ್ರ ಹತ್ರ ಹೋಗಿ ಅನ್ನುವಂತ ಒಂದಷ್ಟು ವಿಚಾರಗಳನ್ನ ನಾವು ಕಣ್ಣು ಮುಂದೆ ನೋಡಿದೀವಿ. ಸೊ ಹಾಗಾಗಿ ಏನಾದ್ರೂ ಸಮಸ್ಯೆ ಬಂತು ಅಂತಂದ್ರೆ ಗ್ರಾಮ ಪಂಚಾಯಿತಿ ಹೋಗ್ಬೇಕು ಅಂತಂದ್ರೆ ಒಂದು ದೊಡ್ಡ ಸಮಸ್ಯೆ ಆಗಿದೆ ಎಲ್ರಿಗೂ ಕೂಡ. ಇಲ್ಲಪ್ಪ ಸುಮ್ಮನೆ ಟೈಮ್ ವೇಸ್ಟ್, ಅಲ್ಲಿ ತನಕ ಹೋಗ್ಬೇಕು, ತುಂಬಾ ಟೈಮ್ ವೇಸ್ಟ್ ಆಗೋಗ್ಬಿಡುತ್ತೆ ಅಂತ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದೇ ಜಾಸ್ತಿ. ಸೊ ಹಾಗಾಗಿ ಸರ್ಕಾರ ಇದಕ್ಕೆ ಈಗ ಇನ್ನೂ ಕೂಡ ಒಂದು ಸರಳವಾಗಿ ನಾವು ಸೊಲ್ಯೂಷನ್ ಅನ್ನ ಕೊಡೋಣ ಅಂತ ಹೇಳ್ಕೊಂಡು ಈ ಒಂದು ವೆಬ್ಸೈಟ್ ಆಗಿರ್ಬೋದು, ವಾಟ್ಸಪ್ ಅನ್ನ ಜನರಿಗೆ ಒಂದು ರೀಚ್ ಮಾಡಿಸುವಂತಹ ನಿಟ್ಟಿನಲ್ಲಿ ಹೊಸದಾಗಿ ಜಾರಿಗೆ ತಂದಿರುವಂತದ್ದು ಸ್ನೇಹಿತರೆ. ಸೊ ಹಾಗಾಗಿ ನಿಮಗೆ ಯಾವುದೇ ಒಂದು ಯೋಜನೆ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ, ಈಗ ನರೇಗಾ ಆಗಿರ್ಬೋದು ಅಥವಾ ನಿಮ್ಮ ಗ್ರಾಮ ಪಂಚಾಯಿತಿ
ಪಂಚಾಯತಿ ಅಂಡರ್ ಅಲ್ಲಿ ಈಗ ಸೋಲಾರ್ ಆಗಿರ್ಬೋದು, ಯಾವುದೇ ಗ್ರಾಮ ಪಂಚಾಯತಿ ಅಂಡರ್ ಅಲ್ಲಿ ಏನೇ ಯೋಜನೆ ಬಂದ್ರು ಅಂತಂದ್ರೂ ಕೂಡ ನೀವು ಈ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಕಳಿಸಿ ನಾರ್ಮಲ್ ಆಗಿ ನಾವೀಗ ಯಾರ ಹತ್ರ ಆದ್ರೂ ಹೇಗೆ ಚಾಟ್ ಮಾಡ್ತೀವೋ ಅದೇ ತರ ಇಲ್ಲಿ ನೀವು ನಿಮಗೆ ಬೇಕಾದಂತ ಮಾಹಿತಿಯನ್ನ ಪಡ್ಕೊಳ್ಬಹುದು. ಕೆಲವೊಂದಷ್ಟು ಜನರಿಗೆ ಇರುತ್ತೆ, ಇಲ್ಲ ಈಗ ಇಂಗ್ಲಿಷ್ ಅಲ್ಲಿ ರಿಪ್ಲೈ ಬಂದ್ರೆ ನಮ್ಗೆ ಆನ್ಸರ್ ಕೊಡೋದಕ್ಕಾಗಲ್ಲ, ನಾವು ಹಳ್ಳಿಯವರು ಅಂತ. ಬಟ್ ಇಲ್ಲಿ ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ನಿಮಗೆ ಬೇಕಾದಂತಹ ಲ್ಯಾಂಗ್ವೇಜ್ ಅನ್ನ, ಭಾಷೆಯನ್ನ ಆಯ್ಕೆ ಮಾಡಿಕೊಳ್ಳುವಂತ ಒಂದು ಆಪ್ಷನ್ ಕೂಡ ಇಲ್ಲಿ ಇದೆ ಸ್ನೇಹಿತರೆ. ಸೊ ಈಗ ಸ್ನೇಹಿತರೆ ನಿಮ್ಗೆ ಏನೆಲ್ಲ ಮಾಹಿತಿ, ಹೇಗ್ ದೂರ ಕೊಡ್ಬೋದು, ಯಾವೆಲ್ಲದಕ್ಕೆ ದೂರ ಕೊಡ್ಬೋದು ಎಲ್ಲದ್ರ ಬಗ್ಗೆ ಹೇಳಿದೆ. ಸೊ ಕುಂದು ಕೊರತೆಗಳಿಗೂ ವಾಟ್ಸಪ್ ನಲ್ಲಿ ಪರಿಹಾರ ಸಿಗುತ್ತೆ ಸ್ನೇಹಿತರೆ. ಅಂದ್ರೆ ಪಂಚಮಿತ್ರ ಚಾಟ್ ಬಾಟ್ ಮೂಲಕ ಇನ್ ಕೇಸ್ ನೀರಿನ ಕೊರತೆ ಇತ್ತು ಅಂತ ಅನ್ಕೊಳ್ಳಿ, ಅಥವಾ ರಸ್ತೆ ದುರಸ್ತಿಗಾಗಿ ಮನವಿ ಆಗಿರ್ಬೋದು, ಬೀದಿ ದೀಪ ದುರಸ್ತಿ ಆಗಿರ್ಬೋದು, ನರೇಗಾ ಕೆಲಸದ ವಿಚಾರಗಳು ಸೇರಿದಂತೆ 39 ತರಹದ ಕುಂದು ಕೊರತೆಗಳಿಗೆ ದೂರನ್ನ ದಾಖಲಿಸುವಂತ ಅವಕಾಶವನ್ನ ಇಲ್ಲಿ ಕೊಟ್ಟಿದ್ದಾರೆ. ಈ ದೂರುಗಳನ್ನ ಸಂಬಂಧಿತ ಅಧಿಕಾರಿಗಳಿಗೆ ತಲುಪಿಸ್ತಾರೆ. ನಿರ್ದಿಷ್ಟ ಕಾಲದಲ್ಲಿ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಸೊ ಹಾಗಾದ್ರೆ ಪಂಚಮಿತ್ರ ಸೇವೆಯನ್ನ ಬಳಸೋದು ಹೇಗೆ? ಸಿಂಪಲ್. ನಿಮ್ಮ ಮೊಬೈಲ್ ನಲ್ಲಿ ವಾಟ್ಸಪ್ ಅಲ್ಲಿ ಈ ಒಂದು ನಂಬರ್ ಅನ್ನ, ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿದ್ದೀನಲ್ವಾ, ಅದನ್ನ ಸೇವ್ ಮಾಡ್ಕೊಳ್ಳಿ. ನಂತರ ಹಾಯ್ ಅಂತ ನೀವು ಸಂದೇಶವನ್ನ ಕಳಿಸ್ಬೇಕಾಗತ್ತೆ. ಸೊ ಅಲ್ಲಿ ನಿಮ್ಗೆ ಭಾಷೆ ಆಯ್ಕೆ ಬರುತ್ತೆ, ಕನ್ನಡನೋ ಇಂಗ್ಲಿಷು ಅಂತ ಹೇಳ್ಕೊಂಡು ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಜಿಲ್ಲಾ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ಗ್ರಾಮ ಪಂಚಾಯಿತಿಯನ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಬೇಕಾದಂತ ಸೇವೆ ಅಥವಾ ದೂರನ್ನ ಇಲ್ಲಿ ಆಯ್ಕೆ ಮಾಡ್ಕೊಂಡು ನೀವು ದೃಢೀಪಡಿಸಬೇಕಾಗತ್ತೆ. ಸೊ ನಿಮಗೆ ಸಂಬಂಧಿಸಿದಂತ ಮಾಹಿತಿಯನ್ನ ವಾಟ್ಸಪ್ ಅಲ್ಲೇ ತಕ್ಷಣ ಪಡಿಬಹುದು ಅಥವಾ ಸೇವೆಯನ್ನ ಇಲ್ಲಿ ನೀವು ಶುರು ಮಾಡಬಹುದು ಸ್ನೇಹಿತರೆ. ಈ ಯೋಜನೆ ಪ್ರಾರಂಭದ ಹಂತದಲ್ಲಿದೆ. ಸೊ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೇವೆಗಳನ್ನ ವಾಟ್ಸಪ್ ಚಾಟ್ ಬಾಟ್ಗೆ ಸೇರಿಸಲಾಗುತ್ತೆ. ಈಗ ಒಂದಷ್ಟು ನಿರ್ದಿಷ್ಟ ಅಂತ ಮಾಡಿದ್ದಾರೆ. ಸೊ ವಿಶೇಷವಾಗಿ ಪಡಿತರ ಚೀಟಿ ನವೀಕರಣ ಆಗಿರ್ಬೋದು, ಸ್ವಚ್ಛ ಭಾರತ್ ಮಿಷನ್ ಮಾಹಿತಿ ಆಗಿರ್ಬೋದು, ಭೂಮಿ ಸಂಬಂಧಿತ ದಾಖಲೆಗಳ ವಿತರಣೆಯಂತಹ ಸೇವೆಗಳು ಕೂಡ ಇನ್ನು ಮುಂದೆ ಆಡ್ ಆನ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇದು ಸ್ಟಾರ್ಟಿಂಗ್ ಅಲ್ಲಿ ಇರುವಂತದ್ದು. ಈ ಪ್ಲಾಟ್ಫಾರ್ಮ್ ಗ್ರಾಮೀಣ ಜನತೆಗೆ ತಂತ್ರಜ್ಞಾನದ ಲಾಭವನ್ನ ಒದಗಿಸುವಂತ ಒಂದು ಮಹತ್ತರ ಹೆಜ್ಜೆ ಅಂತಾನೆ ಹೇಳ್ಬೋದು. ಸೊ ಈಗ ಗ್ರಾಮೀಣ ಸೇವೆಗಳಿಗಾಗಿ ನೀವು ದೂರ ಹೋಗ್ಬೇಕಾಗಿಲ್ಲ, ಮೊಬೈಲ್ ಅಲ್ಲೇ ಸರ್ಕಾರದ ಒಂದು ಈ ಯೋಜನೆ ಮೂಲಕ ನೀವು ಸದುಪಯೋಗನ ಪಡಿಸ್ಕೊಳ್ಬಹುದು. ಸೊ ವಾಟ್ಸ್ಆಪ್ ನಂಬರ್ ಅನ್ನ ಮತ್ತೊಮ್ಮೆ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸರ್ಕಾರದ ಅಧಿಕೃತ ಒಂದು ವೆಬ್ಸೈಟ್ ಬಂದು panchmitra.karnataka.gov.in. ಇದರ ಮುಖಾಂತರ ಕೂಡ ನೀವು ಹೋಗಿ ಬೇಕಾದಂತಹ ಮಾಹಿತಿಯನ್ನ ಪಡ್ಕೊಳ್ಬಹುದು. ಸಾಕಷ್ಟು ಜನರಿಗೆ ಈಗ ವಾಟ್ಸ್ಆಪ್ ಅಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ. ಸೊ ಸಿಂಪಲ್, ನೀವು ವೆಬ್ಸೈಟ್ ಹೋಗಿ panchmitra.karnataka.gov.in ಹೋದಾಗ ಅಲ್ಲಿ ಒಂದಷ್ಟು ಮಾಹಿತಿಗಳು ಸಿಗುತ್ತೆ. ಏನಿದು ಪಂಚಮಿತ್ರ, ಸೊ ಯಾವ ರೀತಿ ನೀವು ಮೆಸೇಜ್ ಮಾಡಬೇಕು, ಅಲ್ಲೇ ನಿಮಗೆ ಒಂದು ಕಂಪ್ಲೀಟ್ ಒಂದು ಸಜೆಷನ್ ತರ ಕೊಟ್ಟಿರ್ತಾರೆ, ಯಾವ ತರ ಏನು ಎತ್ತ. ಅದರ ಜೊತೆಗೆ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತ ಒಂದಷ್ಟು ಯೋಜನೆಗಳ ಬಗ್ಗೆ ಕೂಡ ನಿಮಗೆ ಅಲ್ಲೇ ಇನ್ಫಾರ್ಮೇಶನ್ ಇರುತ್ತೆ. ಸೊ ಹಾಗಾಗಿ ಯಾವ ರೀತಿ ಮೆಸೇಜ್ ಮಾಡಬೇಕು, ಹೇಗೆ ಮೆಸೇಜ್ ಮಾಡಬೇಕು, ಯಾವೆಲ್ಲ ಸಮಸ್ಯೆಗಳಿಗೆ ಸೊಲ್ಯೂಷನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದೆ. ಇದು ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಸೊ ಇವತ್ತಿಗೂ ಕೂಡ ವೃದ್ಧರಾಗಿರ್ಬೋದು ಅಥವಾ ಸ್ವಲ್ಪ ಏಜ್ ಆದವರಾಗಿರ್ಬೋದು, ಎಲ್ಲರೂ ಕೂಡ ಗ್ರಾಮ ಪಂಚಾಯತಿಗೆ ಹೋಗಿ ಕ್ಯೂ ಅಲ್ಲಿ ನಿಲ್ತಾರೆ. ಸಮಸ್ಯೆಗೆ ಒಂದು ಸೊಲ್ಯೂಷನ್ ಬೇಕು, ಅಥವಾ ನಮ್ದೇನೋ ದಾಖಲೆಗಳು ರಾಂಗ್ ಆಗಿದೆ, ಅಥವಾ ಏನೋ ಒಂದು ಮಾಹಿತಿ ಬೇಕು ಅಂತ ಹೇಳ್ಕೊಂಡು ಗಂಟೆಗಟ್ಟಲೆ ಕ್ಯೂ ಅಲ್ಲಿ ನಿಂತಿರೋದನ್ನ ನಾವು ನೋಡಿರ್ತೀವಿ. ಸೊ ಹಾಗಾಗಿ ನೀವು ಈ ವಿಡಿಯೋನ ನೋಡ್ತಾ ಇದ್ರೆ, ಸೊ ನಿಮ್ಮ ತಂದೆ ತಾಯಿಗಾಗಿರ್ಬೋದು ಅಥವಾ ನಿಮ್ಮ ಅಜ್ಜ ಅಜ್ಜಿಯರಂದ್ರಿಗಾಗಿರ್ಬೋದು ಈ ಮಾಹಿತಿಯನ್ನ ಶೇರ್ ಮಾಡಿ, ಅವ್ರಿಗೂ ಕೂಡ ಮಾಹಿತಿ ಸಿಕ್ಕದಂತಾಗತ್ತೆ, ಅದು ಕೂಡ ಯೂಸ್ಫುಲ್ ಆಗುತ್ತೆ. ಸೊ ಇದನ್ನ ದೊಡ್ಡವ್ರು ನೋಡ್ತಿದ್ರೆ ಚಿಕ್ಕವ್ರಿಗೂ ಕೂಡ ಇನ್ಫಾರ್ಮೇಶನ್ ಅನ್ನ ಕೊಡಿ, ಯಾಕಂತಂದ್ರೆ ಇದು ಸರ್ಕಾರ ಪರಿಚಯಿಸಿರುವಂತ ಒಂದು ಹೊಸ ಯೋಜನೆ ಆಗಿರುತ್ತೆ. ಸೊ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿಡ್ತೀನಿ. ಅಲ್ಲಿವರೆಗೂ ಟಡ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.